ಪ್ರವಾಹದ ಕುರಿತ ಮಾಡ್ಯೂಲಿಗೆ ಸುಸ್ವಾಗತ. ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ಪ್ರವಾಹವನ್ನು ವಿವರಿಸಿ ಮತ್ತು ವಿವಿಧ ರೀತಿಯ ಪ್ರವಾಹಗಳ ಪಟ್ಟಿ ಮಾಡಿ, ಪ್ರವಾಹದ ಕಾರಣಗಳನ್ನು ವಿವರಿಸಿ, ಪ್ರವಾಹದ ಪರಿಣಾಮಗಳನ್ನು ವಿವರಿಸಿ, ಪ್ರವಾಹ ಪರಿಸ್ಥಿತಿಯಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ವಿಧಾನಗಳನ್ನು ಗುರುತಿಸಿ ಮತ್ತು ಸ್ವಯಂ ಸೇವಕರ ಪಾತ್ರವನ್ನು ವಿವರಿಸಿ. ಪ್ರವಾಹವು ಸಾಮಾನ್ಯವಾಗಿ ಒಣ ಭೂಮಿಯನ್ನು ನೀರಿನ ಉಕ್ಕಿ ಹರಿಯುವ ಮೂಲಕ ಮುಳುಗಿಸುವುದು. ಸಮತಟ್ಟಾದ ಭೂಮಿಯ ಮೇಲೆ ಹರಿಯುವ ಅನೇಕ ನದಿಗಳು ವಿಶಾಲವಾದ ಪ್ರವಾಹ ಬಯಲು ಪ್ರದೇಶಗಳಲ್ಲಿ ಚಲಿಸುತ್ತವೆ. ಭಾರೀ ಮಳೆ, ಕರಗುವಂಥ ಹಿಮವು ನದಿಯನ್ನು ಉಬ್ಬುವಂತೆ ಮಾಡಿದಾಗ ಅದು ತನ್ನ ದಡದ ಮೇಲೆ ಉಕ್ಕಿ ಹರಿಯುತ್ತದೆ. ಆಳವಿಲ್ಲದ ನೀರಿನ ವಿಶಾಲವಾದ ವಿಸ್ತಾರವು ಪಕ್ಕದ ಪ್ರವಾಹದ ಪ್ರದೇಶವನ್ನು ತ್ವರಿತವಾಗಿ ಆವರಿಸುತ್ತದೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮುಳುಗಿಸುತ್ತದೆ. ಪ್ರವಾಹಗಳು ಒಂದು ಸಣ್ಣ ಪ್ರದೇಶದ ಮೇಲೆ ಪರಿಣಾಮ ಬೀರುವ ಸ್ಥಳೀಯ ಘಟನೆಯಾಗಿರಬಹುದು ಅಥವಾ ಇಡೀ ದ್ವೀಪಗಳು ಅಥವಾ ನದಿ ಜಲನಯನ ಪ್ರದೇಶದ ಮೇಲೆ ಪರಿಣಾಮ ಬೀರುವ ದೊಡ್ಡ ಪ್ರದೇಶದಲ್ಲಿ ಹರಡಬಹುದು. ಪ್ರವಾಹ ಬಯಲಿನೊಳಗೆ ಮಾನವ ಅಥವಾ ಪ್ರಾಣಿಗಳ ವಾಸಸ್ಥಾನಗಳಿದ್ದರೆ, ನೀರಿನ ಮಟ್ಟದಲ್ಲಿನ ಋತುಮಾನದ ವ್ಯತ್ಯಾಸಗಳು ಆ ನಿರ್ದಿಷ್ಟ ಪ್ರದೇಶದಲ್ಲಿ ಆಸ್ತಿನಾಶ ಮತ್ತು ಜೀವಹಾನಿ ಗಳಿಗೆ ಕಾರಣವಾಗುತ್ತದೆ. ಭಾರತದಲ್ಲಿ ಮಳೆಗಾಲದ ಸಮಯದಲ್ಲಿ ಪ್ರವಾಹವು ದೊಡ್ಡ ಹಾನಿಯನ್ನು ಉಂಟುಮಾಡುತ್ತದೆ. ಭಾರೀ ಮಳೆ, ಕರಗುವ ಹಿಮ, ಉಷ್ಣವಲಯದ ಬಿರುಗಾಳಿಗಳು, ಕುಸಿತಗಳು ಪ್ರವಾಹದ ಅಪಾಯಕ್ಕೆ ಕೊಡುಗೆ ನೀಡುತ್ತವೆ. ದೇಶದ 36 ರಾಜ್ಯಗಳಲ್ಲಿ 23 ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪ್ರವಾಹಕ್ಕೆ ಒಳಗಾಗಿವೆ ಮತ್ತು 40 ಮಿಲಿಯನ್ ಹೆಕ್ಟೇರ್ ಭೂಮಿ, ದೇಶದ ಭೌಗೋಳಿಕ ಪ್ರದೇಶದ ಸರಿಸುಮಾರು 1/8 ಭಾಗವು ಪ್ರವಾಹಕ್ಕೆ ಗುರಿಯಾಗಿದೆ. ಭಾರತದ ಅತ್ಯಂತ ದುರ್ಬಲ ರಾಜ್ಯಗಳು ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಗುಜರಾತ್, ಒರಿಸ್ಸಾ, ಆಂಧ್ರಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಪಂಜಾಬ್. 4 ವಿಭಿನ್ನ ರೀತಿಯ ಪ್ರವಾಹಗಳಿವೆ: ನದಿ ಪ್ರವಾಹ, ಹೊಳೆ ಪ್ರವಾಹ, ನಗರ ಪ್ರವಾಹ ಮತ್ತು ಕರಾವಳಿ ಪ್ರವಾಹ. ಇನ್ನಷ್ಟು ತಿಳಿಯಲು ಪ್ರತಿ ಪ್ರಕಾರದ ಮೇಲೆ ಒತ್ತಿರಿ. ಕರಾವಳಿ ಪ್ರವಾಹಗಳು ಉಬ್ಬರವಿಳಿತಗಳು, ಚಂಡಮಾರುತಗಳು, ಉಷ್ಣವಲಯದ ಚಂಡಮಾರುತಗಳು ಅಥವಾ ಸುನಾಮಿಗಳಿಂದ ಉಂಟಾಗುತ್ತವೆ. ಅವು ಸಾಗರದಲ್ಲಿ ಸಂಭವಿಸುತ್ತವೆ ಮತ್ತು ಕರಾವಳಿಯುದ್ದಕ್ಕೂ ಸಾರ್ವಜನಿಕ ಮತ್ತು ಕಡಲ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುತ್ತವೆ. ಪ್ರಮುಖ ನಗರಗಳಲ್ಲಿ, ವಿಶೇಷವಾಗಿ ಮಳೆಗಾಲದಲ್ಲಿ, ಪ್ರವಾಹವು ನಗರ ಪರಿಸರಕ್ಕೆ ಮಾತ್ರವಲ್ಲದೆ ಮಾನವನ ಜೀವನ ಮತ್ತು ಆಸ್ತಿಯ ಮೇಲೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ನಗರ ಪ್ರವಾಹವು ನಗರದ ದೈನಂದಿನ ಜೀವನಕ್ಕೆ ದೊಡ್ಡ ಅಡಚಣೆಯಾಗಿದೆ. ರಸ್ತೆಗಳನ್ನು ನಿರ್ಬಂಧಿಸುವುದರಿಂದ ಜನರು ಕೆಲಸಕ್ಕೆ ಮತ್ತು ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಆರ್ಥಿಕ ಹಾನಿಗಳು ಹೆಚ್ಚು, ಆದರೆ ಪ್ರವಾಹದ ಸ್ವರೂಪದಿಂದಾಗಿ ಸಾವು-ನೋವುಗಳ ಸಂಖ್ಯೆ ಸಾಮಾನ್ಯವಾಗಿ ಬಹಳ ಸೀಮಿತವಾಗಿರುತ್ತದೆ. ನಗರದ ರಸ್ತೆಗಳಲ್ಲಿ ನೀರು ನಿಧಾನವಾಗಿ ಇಂಗುತ್ತದೆ, ಹೀರಲ್ಪಡುತ್ತದೆ. ಹರಿವಿನ ಹೆಚ್ಚಳದ ಪರಿಣಾಮಗಳೇನೆಂದರೆ ನಿರಂತರ ಮಳೆ, ತ್ವರಿತ ಹಿಮ ಕರಗುವಿಕೆ, ಮಳೆಗಾಲ ಅಥವಾ ಉಷ್ಣವಲಯದ ಚಂಡಮಾರುತಗಳು, ಭೂಕುಸಿತಗಳು, ಮಂಜುಗೆಡ್ಡೆ, ಶಿಲಾಖಂಡ ರಾಶಿಗಳಂತಹ ಒಳಚರಂಡಿ ಅಡಚಣೆಗಳಿಂದ ಸ್ಥಳೀಯ ಪ್ರವಾಹ ಉಂಟಾಗಬಹುದು ಅಥವಾ ತೀವ್ರಗೊಳಿಸಬಹುದು. ನೀರಿನ ಹಠಾತ್ ಮತ್ತು ತೀವ್ರ ಪರಿಣಾಮವು ವೇಗವಾಗಿ ಹರಿಯುತ್ತದೆ ಮತ್ತು ಪ್ರವಾಹವನ್ನು ಉಂಟುಮಾಡುತ್ತದೆ. ಅದರ ಸ್ವಭಾವದ ಕಾರಣದಿಂದಾಗಿ ಮುನ್ಸೂಚನೆ ನೀಡಲು ಕಷ್ಟವಾಗುತ್ತದೆ. ನೈಸರ್ಗಿಕ ಮಂಜುಗೆಡ್ಡೆ ಅಥವಾ ಶಿಲಾಖಂಡ ರಾಶಿಗಳ ಅಣೆಕಟ್ಟು ಅಥವಾ ಮಾನವ ನಿರ್ಮಿತ ಅಣೆಕಟ್ಟಿನಂತಹ ಮಾನವ ರಚನೆಯ ಕುಸಿತದ ನಂತರ ಪ್ರವಾಹ ಸಂಭವಿಸಬಹುದು. ಪ್ರವಾಹಕ್ಕೆ ಕಾರಣಗಳು ಹೀಗಿವೆ: ಭಾರೀ ಮಳೆ, ಅಣೆಕಟ್ಟು ಅಥವಾ ಕಟ್ಟೆಯ ಕುಸಿತ, ಚಂಡಮಾರುತದಿಂದ ಧಾರಾಕಾರ ಮಳೆ, ಸುನಾಮಿ, ಚಂಡಮಾರುತದ ಅಲೆಗಳು, ನದಿಯ ಹರಿವಿನ ಅಡಚಣೆ ಮತ್ತು ಹಿಮನದಿ ಸರೋವರ ಒಡೆಯುವಿಕೆ. ನಗರ ಪ್ರವಾಹದ ಕಾರಣಗಳು: ಒಳಚರಂಡಿ ವ್ಯವಸ್ಥೆ, ಪೂರ್ವಭಾವಿ ಪರಿಸ್ಥಿತಿಗಳು, ಸಸ್ಯವರ್ಗ ಮತ್ತು ಭೂವಿಜ್ಞಾನ, ನಿರ್ವಹಣೆಯ ಪ್ರಯತ್ನಗಳು, ಭೂಮಿಯ ಗಾತ್ರ ಮತ್ತು ಆಕಾರ, ಹವಾಮಾನ ಅಂಶಗಳು ಸೇರಿವೆ. ಪ್ರವಾಹದ ಪ್ರಾಥಮಿಕ ಪರಿಣಾಮಗಳಲ್ಲಿ ಜೀವಹಾನಿ, ಕಟ್ಟಡಗಳಿಗೆ ಹಾನಿ ಮತ್ತು ಸೇತುವೆಗಳು, ಒಳಚರಂಡಿ ವ್ಯವಸ್ಥೆಗಳು, ಸಾರಿಗೆ ವ್ಯವಸ್ಥೆಗಳು ಮತ್ತು ಕಾಲುವೆಗಳು ಸೇರಿದಂತೆ ಇತರ ರಚನೆಗಳು ಸೇರಿವೆ. ತೀವ್ರ ಮೂಲಸೌಕರ್ಯ ಹಾನಿಯು ವ್ಯವಸ್ಥಿತ ವೈಫಲ್ಯದಿಂದಾಗಿ ವಿದ್ಯುತ್ ಉತ್ಪಾದನೆ ಮತ್ತು ವಿದ್ಯುತ್ ಪ್ರಸರಣವನ್ನು ಅಡ್ಡಿಪಡಿಸುತ್ತದೆ.
ರಸ್ತೆ ಮತ್ತು ಸಾರಿಗೆ ಮೂಲಸೌಕರ್ಯಗಳಿಗೆ ಹಾನಿಯು ಪೀಡಿತ ಜನಸಂಖ್ಯೆಗೆ ತುರ್ತು ಆರೋಗ್ಯ ಚಿಕಿತ್ಸೆ, ನೀರು ಮತ್ತು ಆಹಾರ ಪೂರೈಕೆಯಂತಹ ಸಹಾಯವನ್ನು ಪಡೆಯುವುದು ಕಷ್ಟಕರವಾಗಿದೆ. ಪ್ರವಾಹವು ಕೃಷಿ ಭೂಮಿಯನ್ನು ಮುಳುಗಿಸುತ್ತದೆ, ಭೂಮಿಯನ್ನು ಕೃಷಿಗೆ ಯೋಗ್ಯವಾಗಿಸುವುದಿಲ್ಲ ಮತ್ತು ಬೆಳೆಗಳನ್ನು ನೆಡಲು ಅಥವಾ ಕೊಯ್ಲು ಮಾಡಲು ಅನುಮತಿಸುವುದಿಲ್ಲ. ಪ್ರವಾಹದ ದ್ವಿತೀಯ ಪರಿಣಾಮಗಳು ಹೀಗಿವೆ. ಜೀವನೋಪಾಯಕ್ಕೆ ಅಡ್ಡಿಯಾಗುವುದರಿಂದ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವ ಹಾನಿಗೊಳಗಾದ ರಚನೆಗಳು ಮತ್ತು ವ್ಯವಸ್ಥೆಗಳನ್ನು ಮರುನಿರ್ಮಾಣ ಮಾಡಲು ಸಮಯ ತೆಗೆದುಕೊಳ್ಳುತ್ತದೆ. ಆಹಾರದ ಕೊರತೆಯು ಬೆಲೆ ಏರಿಕೆಗೆ ಕಾರಣವಾಗುತ್ತದೆ ಅಥವಾ ಪ್ರವಾಸೋದ್ಯಮದಲ್ಲಿ ತಾತ್ಕಾಲಿಕ ಕುಸಿತವು ತೀವ್ರ ಪ್ರವಾಹದ ನಂತರದ ಸಾಮಾನ್ಯ ಪರಿಣಾಮವಾಗಿದೆ. ನೀವು ಸುರಕ್ಷಿತವಾಗಿರಲು ಮತ್ತು ಪ್ರವಾಹದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಳಸಬಹುದಾದ ಪ್ರವಾಹ ಸುರಕ್ಷತಾ ಸಲಹೆಗಳನ್ನು ನಾವು ಈಗ ನೋಡೋಣ. ಇನ್ನಷ್ಟು ತಿಳಿಯಲು ಪ್ರತಿ ಪ್ರವಾಹದ ಪರಿಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿ. ನದಿಯ ಪ್ರವಾಹ ಪ್ರದೇಶದಲ್ಲಿ ಮನೆ ಇತ್ಯಾದಿಗಳನ್ನು ನಿರ್ಮಿಸಬೇಡಿ. ಸಮುದಾಯ ಆಶ್ರಯಗಳು, ಸ್ಥಳಾಂತರಿಸುವ ಮಾರ್ಗಗಳು ಮತ್ತು ಇತರ ಮೂಲಸೌಕರ್ಯಗಳಾದ ಕೊಳವೆಬಾವಿಗಳು ಮತ್ತು ಶೌಚಾಲಯಗಳನ್ನು ಪ್ರವಾಹ ಮಟ್ಟಕ್ಕಿಂತ ಮೇಲಕ್ಕೆ ಹೆಚ್ಚಿಸುವುದರಿಂದ ಪ್ರವಾಹ ಪರಿಸ್ಥಿತಿಯ ಸಮಯದಲ್ಲಿ ಅದನ್ನು ಪ್ರವೇಶಿಸಲು ಮತ್ತು ಬಳಸಬಹುದಾಗಿದೆ. ಸಭೆಗಳು ಮತ್ತು ತರಬೇತಿಯ ಮೂಲಕ ಸಮುದಾಯದಲ್ಲಿ ಪ್ರವಾಹದ ಜಾಗೃತಿಯನ್ನು ಮೂಡಿಸಿ. ಗ್ರಾಮದ ಸುತ್ತಲೂ ರಕ್ಷಣಾತ್ಮಕ ಗೋಡೆಗಳು ನಿರ್ಮಿಸುವಂತಹ ತಗ್ಗಿಸುವಿಕೆಯ ಕ್ರಮಗಳನ್ನು ಅಭಿವೃದ್ಧಿಪಡಿಸುವುದು. ಹೆಚ್ಚುತ್ತಿರುವ ನೀರಿನ ಮಟ್ಟಗಳ ಬಗ್ಗೆ ಎಚ್ಚರಿಕೆ ನೀಡಲು ಸಮುದಾಯ ಮಟ್ಟದಲ್ಲಿಯೂ ಸಾಕಷ್ಟು ಮುಂಚಿನ ಎಚ್ಚರಿಕೆ ವ್ಯವಸ್ಥೆಯನ್ನು ನೀಡಿರಿ. ಪ್ರವಾಹದ ಸಮಯದಲ್ಲಿ ಇತರರಿಗೆ ಸಹಾಯ ಮಾಡಲು ಸಮುದಾಯ ತಂಡಗಳನ್ನು ರಚಿಸಿ. ನಿಮ್ಮ ಪ್ರದೇಶದಲ್ಲಿ ಪ್ರವಾಹ ಪ್ರಾರಂಭವಾಗುವ ಮೊದಲು ನಿಮ್ಮ ಕುಟುಂಬದೊಂದಿಗೆ ಸುರಕ್ಷಿತ ಮತ್ತು ಹತ್ತಿರದ ಎತ್ತರದ ಮನೆಯನ್ನು ಹುಡುಕಿ. ನಿಮ್ಮ ಪ್ರದೇಶವು ಪ್ರವಾಹ ಪೀಡಿತವಾಗಿದ್ದರೆ ಪರ್ಯಾಯ ಕಟ್ಟಡ ಸಾಮಗ್ರಿಗಳನ್ನು ಪರಿಗಣಿಸಿ. ಮಣ್ಣಿನ ಗೋಡೆಗಳು ಅಥವಾ ಅಂತಹುದೇ ನಿರ್ಮಾಣವನ್ನು ತಪ್ಪಿಸಿ. ತುರ್ತು ಪರಿಸ್ಥಿತಿಯಲ್ಲಿ ರೇಡಿಯೋ ಟಾರ್ಚ್, ಚಾರ್ಜ್ ಮಾಡಿದ ಮೊಬೈಲ್ ಫೋನ್ ಮತ್ತು ಬಿಡಿ ಬ್ಯಾಟರಿಗಳನ್ನು ಒಯ್ಯಿರಿ. ಸಾಕಷ್ಟು ಪ್ರಮಾಣದ ಶುದ್ಧ ನೀರು, ಒಣ ಆಹಾರ, ಮೇಣದ ಬತ್ತಿಗಳು, ಬೆಂಕಿ ಪಟ್ಟಣಗಳನ್ನು ಒಯ್ಯಿರಿ. ಬಟ್ಟೆ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಇಡಲು ಜಲ ನಿರೋಧಕ ಅಥವಾ ಪಾಲಿಥೀನ್ ಚೀಲವನ್ನು ಬಳಸಿ. ಕೈಪಿಡಿಗಳು ಮತ್ತು ವಸ್ತುಗಳನ್ನು ಕಟ್ಟಲು ಬಲವಾದ ಹಗ್ಗದೊಂದಿಗೆ ಪ್ರಥಮ ಚಿಕಿತ್ಸೆ ಕಿಟ್ ಅನ್ನು ಇರಿಸಿ. ಪ್ರವಾಹದ ಸಮಯದಲ್ಲಿ ಕಾಯಿಸಿದ ನೀರನ್ನು ಕುಡಿಯಿರಿ. ನಿಮ್ಮ ಆಹಾರವನ್ನು ಮುಚ್ಚಿಡಿ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ. ಮಕ್ಕಳು ಖಾಲಿ ಹೊಟ್ಟೆಯಲ್ಲಿ ಉಳಿಯಲು ಬಿಡಬೇಡಿ. ಅತಿಸಾರ ಹರಡಿದರೆ ಹಸಿ ಚಹಾ, ಅಕ್ಕಿ ನೀರು, ತೆಂಗಿನಕಾಯಿ ನೀರು ಇತ್ಯಾದಿಯನ್ನು ಬಳಸಿ. ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೋಂಕು ರಹಿತಗೊಳಿಸಲು ಬ್ಲೀಚಿಂಗ್ ಪೌಡರ್ ಮತ್ತು ಸುಣ್ಣವನ್ನು ಬಳಸಿ. ORS ಮತ್ತು ಚಿಕಿತ್ಸೆಗಾಗಿ ನಿಮ್ಮ ವೈದ್ಯರು ಅಥವಾ ಅರೆ ವೈದ್ಯರನ್ನು ಸಂಪರ್ಕಿಸಿ. ಅಗತ್ಯ ಇರುವವರೆಗೆ ಪರಿಹಾರ ಸಾಮಗ್ರಿಗಳನ್ನು ವಿತರಿಸಲು ಅಧಿಕಾರಿಗಳು, ಸ್ವಯಂ ಸೇವಕರಿಗೆ ಸಹಾಯ ಮಾಡಿ. ಪ್ರವಾಹದ ನಂತರ ಗಾಯಗೊಂಡವರಿಗೆ ಸಹಾಯ ಮಾಡಿ. ನಿಮ್ಮ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನು ತನ್ನಿ. ಅಧಿಕಾರಿಗಳು ಸಹಾಯಕ್ಕಾಗಿ ಕರೆಯುವವರೆಗೆ ಗೊತ್ತುಪಡಿಸಿದ ವಿಪತ್ತು ಪ್ರದೇಶದಿಂದ ದೂರವಿರಿ. ರೇಡಿಯೋ ಅನ್ನು ಆಲಿಸಿ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಡಿ. ಅಧಿಕಾರಿಗಳು ನೀಡುವ ಸೂಚನೆಗಳನ್ನು ಪಾಲಿಸಿ. ನಿಮ್ಮ ಮನೆಗೆ ಪ್ರವೇಶಿಸುವ ಮೊದಲು ಜಾಗರೂಕರಾಗಿರಿ. ಗೋಡೆಗಳು, ಮುರಿದ ಕಿಟಕಿಗಳು ಮತ್ತು ಇತರ ಅಪಾಯಕಾರಿ ವಸ್ತುಗಳ ಬಲವನ್ನು ಪರಿಶೀಲಿಸಿ. ಕುಡಿಯುವ ನೀರು ಕಲುಷಿತವಾಗಿದ್ದರೆ ಬಾಟಲ್ ನೀರನ್ನು ಬಳಸಿ ಅಥವಾ ಕನಿಷ್ಠ 1 ನಿಮಿಷ ನೀರನ್ನು ಕುದಿಸಿ. 5000 ಅಡಿ ಅಥವಾ 1000 ಮೀಟರ್ ಎತ್ತರದ ಜಾಗದಲ್ಲಿ ನೀರು ಕಲುಷಿತವಿದ್ದರೆ ಆ ನೀರನ್ನು 3 ನಿಮಿಷಗಳ ಕಾಲ ಕುದಿಸಿ. ನೀರಿನ ಮಟ್ಟವು ನೆಲದ ಮೇಲಿರುವಾಗ ಅಂಟುವ ಪಾದರಕ್ಷೆಗಳನ್ನು ಧರಿಸಿ. ಉಳಿದ ಮಣ್ಣು ಮತ್ತು ಮಣ್ಣನ್ನು ತೆಗೆದುಹಾಕಿ ಮತ್ತು ಕಲುಷಿತ ಪೀಠೋಪಕರಣಗಳನ್ನು, ಗೃಹ ಉಪಯೋಗಿ ವಸ್ತುಗಳನ್ನು, ಬಟ್ಟೆ ಮತ್ತು ಹಾಸಿಗೆಗಳು ಎಸೆಯಿರಿ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ. ನಿಮ್ಮ ಕುಟುಂಬದ ಆರೋಗ್ಯ ಮತ್ತು ಸುರಕ್ಷತೆ ಅಗತ್ಯಗಳನ್ನು ಪರಿಗಣಿಸಿ. ನೀವು ಪ್ರವಾಹದ ನೀರಿನ ಸಂಪರ್ಕಕ್ಕೆ ಬಂದರೆ ಸಾಬೂನು ಮತ್ತು ಶುದ್ಧ ನೀರಿನಿಂದ ಆಗಾಗ್ಗೆ ಕೈಗಳನ್ನು ತೊಳೆಯಿರಿ. ಪ್ರವಾಹದ ನೀರಿನ ಸಂಪರ್ಕಕ್ಕೆ ಬಂದ ಆಹಾರವನ್ನು ಎಸೆಯಿರಿ ಮತ್ತು ಸಮುದಾಯದ ನೀರು ಸರಬರಾಜು ಕುಡಿಯಲು ಸುರಕ್ಷಿತವಾಗಿದೆಯೇ ಎಂದು ತಿಳಿಯಲು ಸುದ್ದಿ ವರದಿಗಳನ್ನು ಆಲಿಸಿ. ಸಹಾಯವಾಣಿ ಸಂಖ್ಯೆಗಳಲ್ಲಿ ನಾಗರಿಕ ಅಧಿಕಾರಿಗಳಿಂದ ಸಹಾಯಕ್ಕಾಗಿ ಈ ಸಂಖ್ಯೆಗಳು ಕುಟುಂಬದ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು ಮತ್ತು ನಿಮ್ಮ ಫೋನ್ಗಳಲ್ಲಿ ಸಂಗ್ರಹಿಸಬೇಕು.
ಪ್ರವಾಹದ ಸಂದರ್ಭದಲ್ಲಿ ನಮ್ಮ ಬಳಿ ಇರಬೇಕಾದ ಕೆಲವು ತುರ್ತು ವಸ್ತುಗಳು ಇಲ್ಲಿವೆ: ಪೋರ್ಟಬಲ್ ರೇಡಿಯೋ, ಟಾರ್ಚ್ ಮತ್ತು ಬಿಡಿ ಬ್ಯಾಟರಿಗಳು, ಬೆಲ್ಲ, ಬಿಸ್ಕತ್ತುಗಳು, ಸೀಮೆ ಎಣ್ಣೆ, ಮೇಣದ ಬತ್ತಿಗಳು ಮತ್ತು ಬೆಂಕಿ ಕಡ್ಡಿಗಳು, ಒಣತಿಂಡಿಗಳು ಮತ್ತು ಕುಡಿಯುವ ನೀರು, ದಾಸ್ತಾನುಗಳು ಇತ್ಯಾದಿ. ಬಟ್ಟೆ ಮತ್ತು ಬೆಲೆಬಾಳುವ ವಸ್ತುಗಳಿಗೆ ಜಲ ನಿರೋಧಕ ಅಥವಾ ಪಾಲಿಥೀನ್ ಚೀಲಗಳು, ಒಂದು ಛತ್ರಿ ಮತ್ತು ಬಿದಿರಿನ ಕಡ್ಡಿ, ಹಾವುಗಳಿಂದ ರಕ್ಷಿಸಲು ಉಪ್ಪು ಮತ್ತು ಸಕ್ಕರೆ, ಪ್ರಥಮ ಚಿಕಿತ್ಸಾ ಕಿಟ್, ಕೈಪಿಡಿ ಮತ್ತು ವಸ್ತುಗಳನ್ನು ಕಟ್ಟಲು ಬಲವಾದ ಹಗ್ಗಗಳು. ಪ್ರವಾಹಗಳು ಯಾವಾಗಲೂ ಅನಿರೀಕ್ಷಿತ ಸಂದರ್ಭಗಳನ್ನು ತರುತ್ತವೆ ಮತ್ತು ಸಂಕೀರ್ಣ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಸುರಕ್ಷಿತ ಸ್ಥಳಾಂತರಿಸುವ ದೋಣಿಗಳು ಮತ್ತು ಮುಂತಾದವುಗಳು ಸುಲಭವಾಗಿ ಲಭ್ಯವಿಲ್ಲದಿರುವುದು. ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳಿಂದ ತೇಲುವ ದೋಣಿಯನ್ನು ತಯಾರಿಸಬೇಕು. ಆದ್ದರಿಂದ ನಾವು ತೇಲುವ ದೋಣಿಯನ್ನು ತಯಾರಿಸುವ ಮತ್ತು ಬಳಸುವ ಜ್ಞಾನವನ್ನು ಹೊಂದಿರಬೇಕು. ಇನ್ನಷ್ಟು ತಿಳಿದುಕೊಳ್ಳಲು ರಾಫ್ಟ್ನಲ್ಲಿರುವ ಪ್ರತಿ ಬಿಂದುವಿನ ಮೇಲೆ ಒತ್ತಿರಿ. ಜನರನ್ನು ರಕ್ಷಿಸುವ ವಿಧಾನಗಳು ಮತ್ತು ತಂತ್ರಗಳ ಬಗ್ಗೆ ಈಗ ತಿಳಿಯೋಣ. ಮರದ ಚೌಕಟ್ಟಿನ ಚಾರ್ಪಾಯನ್ನು ಟಾರ್ಪಲಿನಲ್ಲಿ ಸುತ್ತಿ ದೃಢವಾಗಿ ಕಟ್ಟಲಾಗುತ್ತದೆ. ಇದು ಕುಳಿತಿರುವ ಸ್ಥಾನಗಳಲ್ಲಿ 2 ಜನರನ್ನು ಸಾಗಿಸಬಹುದು. ಬಿದಿರಿನ ತೆಪ್ಪವು ಸಾಮಾನ್ಯ ಬಿದಿರಿನ ಕಂಬಗಳನ್ನು ಒಂದಕ್ಕೊಂದು ಜೋಡಿಸಿ ಬಿದಿರಿನ ತೆಪ್ಪವನ್ನು ತಯಾರಿಸಬಹುದು. ಬ್ಯಾರೆಲ್ ತೆಪ್ಪದಲ್ಲಿ 1 ಅಥವಾ 2 ಬ್ಯಾರೆಲ್ಗಳನ್ನು ಬಿದಿರಿನ ಜೊತೆಗೆ ಕಟ್ಟಿ ತೆಪ್ಪವನ್ನು ತಯಾರಿಸುತ್ತಾರೆ. ಬಾಳೆ ಮರಗಳಿಂದ ತಯಾರಿಸಿದ ತೆಪ್ಪಗಳು ಪೂರ್ಣ ಗಾತ್ರವಾಗಿ ಬೆಳೆದಿರುವ ಬಾಳೆ ಗಿಡವನ್ನು ಸೂಕ್ತ ಗಾತ್ರದ ತುಂಡುಗಳಾಗಿ ಕತ್ತರಿಸಿ ಬಿದಿರಿನ ಸಹಾಯದಿಂದ ಒಂದಕ್ಕೊಂದು ಜೋಡಿಸಿ ತೆಪ್ಪಗಳನ್ನು ತಯಾರಿಸುತ್ತಾರೆ. ಟ್ಯೂಬ್ ತೆಪ್ಪಗಳು, ಇದನ್ನು ವಾಹನದ ಏರ್ ಟ್ಯೂಬ್ನಿಂದ ತಯಾರಿಸಲಾಗುತ್ತದೆ. ಇದರ ಸಹಾಯದಿಂದ ಒಬ್ಬರು ಈಜಬಹುದು. ಮುಚ್ಚಿದ ಬಾಯಿಯೊಂದಿಗೆ ಖಾಲಿ 1 ಲೀಟರ್ ನೀರಿನ ಬಾಟಲಿಗಳಿಂದ ಮಾಡಲ್ಪಟ್ಟಿದೆ. ಜೀವ ರಕ್ಷಕ ಕವಚ, ಲೈಫ್ ಜಾಕೆಟ್ ವನ್ನು ಮಾಡಲು 10 ರಿಂದ 12 ಬಾಟಲುಗಳನ್ನು ಒಟ್ಟಿಗೆ ಕಟ್ಟಬಹುದು. ಥರ್ಮಾಕೋಲ್ ಜೀವನ ಕವಚ ಥರ್ಮಾಕೋಲ್ ಮತ್ತು ಬಟ್ಟೆಯಿಂದ ಮಾಡಲ್ಪಟ್ಟಿದೆ. ಇದು ಪ್ರವಾಹದ ಸಮಯದಲ್ಲಿ ಈಜಲು ವ್ಯಕ್ತಿಗೆ ಸಹಾಯ ಮಾಡುತ್ತದೆ. ಜನರನ್ನು ರಕ್ಷಿಸಲು ತಿಳಿದಿರಬೇಕಾದ ಕೆಲವು ಸರಳ ತಂತ್ರಗಳು ಅಥವಾ ವಿಧಾನಗಳಿವೆ. ಈ ವಿಧಾನಗಳನ್ನು ಒಣ ಪಾರುಗಾಣಿಕ ಮತ್ತು ಆರ್ದ್ರ ಪಾರುಗಾಣಿಕ ವಿಧಾನಗಳು ಎಂದು ವಿಂಗಡಿಸಲಾಗಿದೆ. ಒಣ ರಕ್ಷಣಾ ವಿಧಾನಗಳು: ತಲುಪುವ ವಿಧಾನ, ಎಸೆಯುವ ವಿಧಾನ ಮತ್ತು ವೆಡ್ ವಿಧಾನ. ಪಾಯಿಂಟರ್ ಅನ್ನು ಎಳೆಯುವ ಮೂಲಕ ನೀವು ಜೀವಗಳನ್ನು ರಕ್ಷಿಸುವ ವಿಧಾನದ ಬಗ್ಗೆ ತಿಳಿಯಿರಿ. ಇದು ರಕ್ಷಕನಿಗೆ ಅತ್ಯಂತ ಪರಿಣಾಮಕಾರಿ ಮತ್ತು ಸುರಕ್ಷಿತವಾಗಿದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಯಾವಾಗಲೂ ಮೊದಲು ಪರಿಗಣಿಸಬೇಕು. ಸ್ಥಿರತೆಯನ್ನು ಹೆಚ್ಚಿಸಲು ಮತ್ತು ಮುಳುಗುತ್ತಿರುವ ವ್ಯಕ್ತಿಯ ಹತ್ತಿರ ತಲುಪಲು ಪ್ರಯತ್ನಿಸಿ. ನಿಮ್ಮ ಎದೆಯನ್ನು ನೆಲದ ಮೇಲೆ ಇರಿಸಿ. ನಿಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ನೀವು ಹಗ್ಗ ಅಥವಾ ಕೋಲನ್ನು ಬಳಸಬಹುದು. ಈ ವಿಧಾನದಲ್ಲಿ ಮುಳುಗುತ್ತಿರುವ ವ್ಯಕ್ತಿಯನ್ನು ರಕ್ಷಿಸಲು ಟ್ಯೂಬ್ಗಳಂತಹ ತೇಲುವ ಸಾಧನಗಳನ್ನು ಬಳಸಲಾಗುತ್ತದೆ. ಮುಳುಗುತ್ತಿರುವ ವ್ಯಕ್ತಿಯ ರಕ್ಷಣೆಗಾಗಿ ಜೀವರಕ್ಷಕ ಸಾಧನಗಳನ್ನು ಎಸೆಯಲಾಗುತ್ತದೆ. ವೇಡ್ ನೀರಿನಲ್ಲಿ ನಡೆಯಿರಿ. ಈ ವಿಧಾನದಲ್ಲಿ ರಕ್ಷಕನು ತೊಂದರೆಯಲ್ಲಿರುವ ವ್ಯಕ್ತಿಯನ್ನು ಸಮೀಪಿಸುತ್ತಾನೆ ಮತ್ತು ಅವನನ್ನು ಹೊರತೆಗೆಯಲು ಅಥವಾ ಅವನ ಕಡೆಗೆ ಕೊಳವೆಯಂತಹ ಏನನ್ನಾದರೂ ಎಸೆಯಲು ಪ್ರಯತ್ನಿಸುತ್ತಾನೆ. ಹಾಗೂ ಈ ವಿಧಾನವನ್ನು ಬಳಸಿಕೊಂಡು ರಕ್ಷಣಾ ಕಾರ್ಯವನ್ನು ನಿರ್ವಹಿಸುವ ಮೊದಲು ನೀರಿನ ವೇಗವನ್ನು ಅಳೆಯಬೇಕು. ಇಲ್ಲದಿದ್ದರೆ ರಕ್ಷಕನು ಸಹ ಕೊಚ್ಚಿ ಹೋಗಬಹುದು. ನೀರಿನಿಂದ ಕೊಚ್ಚಿ ಹೋಗದಂತೆ ನಿಮ್ಮನ್ನು ಉಳಿಸಿಕೊಳ್ಳಲು ಏನನ್ನಾದರೂ ಅಥವಾ ಯಾರನ್ನಾದರೂ ಹಿಡಿದುಕೊಳ್ಳಿ. ಆರ್ದ್ರ ಪಾರುಗಾಣಿಕ ವಿಧಾನ: ಸಂಪರ್ಕ ಪಾರುಗಾಣಿಕೆ. ಮಣಿಕಟ್ಟಿನಿಂದ ಎಳೆಯುವುದು, ಬೆಂಬಲದೊಂದಿಗೆ ಎಳೆಯಿರಿ. ತೋಳುಗಳಿಂದ ಎಳೆಯುವುದು, ತಲೆ ಎಳೆಯುವುದು, ತಲೆ ಮತ್ತು ಕುತ್ತಿಗೆಯನ್ನು ನೀರಿನ ಮೇಲೆ ಎಳೆಯುವುದು. ಚಿತ್ರವನ್ನು ನೋಡಲು ಪ್ರತಿ ಕಾರ್ಡನ್ನು ತಿರುಗಿಸಿ.
ಮುಳುಗುತ್ತಿರುವ ವ್ಯಕ್ತಿಯು ರಕ್ಷಕನನ್ನು ಸೆಳೆಯಬಹುದು ಮತ್ತು ಇಬ್ಬರು ಮುಳುಗಬಹುದು ಎಂಬುದನ್ನು ಯಾವಾಗಲೂ ನೆನಪಿಡಿ. ಆದ್ದರಿಂದ ಈ ಕೆಳಗಿನ ವಿಧಾನಗಳಿಂದ ತರಬೇತಿ ಪಡೆಯದಿದ್ದರೆ ಅವರನ್ನು ರಕ್ಷಿಸಲು ಪ್ರಯತ್ನಿಸಬೇಡಿ. ಈಗ ನಾವು ಸ್ವಯಂ ಸೇವಕರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಯಂ ಸೇವಕರು ಯಾವುದೇ ಏಜೆನ್ಸಿಗೆ ಸಮುದಾಯದ ಕೇಂದ್ರಬಿಂದುವಾಗಿರಬಹುದು. ಸ್ವಯಂ ಸೇವಕರು ಸರ್ಕಾರದ ಸಂದೇಶ ವಾಹಕರಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಎಚ್ಚರಿಕೆಯನ್ನು ಪ್ರಸಾರ ಮಾಡಬಹುದು. ಪೀಡಿತ ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಲು ಸ್ವಯಂ ಸೇವಕರು ಸಹಾಯ ಮಾಡಬಹುದು. ಸ್ವಯಂ ಸೇವಕರು ವಿವಿಧ ಸೇವೆಗಳಿಗಾಗಿ ಪರಿಹಾರ ಶಿಬಿರದಲ್ಲಿ ಸೇವೆ ಸಲ್ಲಿಸಬಹುದು. ಸ್ವಯಂ ಸೇವಕರು ಉಪಯುಕ್ತತೆಗಳ ಮರುಸ್ಥಾಪನೆಯಲ್ಲಿ ಸರ್ಕಾರಿ ಇಲಾಖೆಗಳಿಗೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರನ್ನು ರಾಜ್ಯವು ಎಲ್ಲಾ ರೀತಿಯ ಸಾಮಾನ್ಯ ಸೇವೆಗಳಲ್ಲಿ ಬಳಸಿಕೊಳ್ಳಬಹುದು. ಈಗ ನೀವು ತರಬೇತಿ ಪಡೆದಿದ್ದೀರಿ. ಅಗತ್ಯವಿದ್ದಲ್ಲಿ ಸ್ವಯಂ ಸೇವಕರಾಗಲು ನಿಮ್ಮನ್ನು ನೀವು ಹೇಗೆ ಸಿದ್ಧಪಡಿಸಬಹುದು? ಸ್ಥಳೀಯ ಪ್ರಾಧಿಕಾರದಲ್ಲಿ ಸ್ವಯಂ ಸೇವಕರಾಗಿ ನಿಮ್ಮನ್ನು ನೋಂದಾಯಿಸಿಕೊಳ್ಳಿ. ಸುದ್ದಿವಾಹಿನಿಗಳು ಅಥವಾ ಸಾಮಾಜಿಕ ಮಾಧ್ಯಮಗಳಿಂದ ಪ್ರವಾಹದ ಸಾಧ್ಯತೆಯ ಬಗ್ಗೆ ಮಾಹಿತಿ ನೀಡಿ. ಪ್ರವಾಹ ಸಂಭವಿಸಿದರೆ ಜನರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದರ ಕುರಿತು ಮಾಹಿತಿ ನೀಡಿ. ಸಹಾಯ ಮಾಡಲು ಮತ್ತು ರಕ್ಷಿಸಲು ಹಗ್ಗ ಅಥವಾ ಸುಧಾರಿತ ತೇಲುವ ಸಾಧನಗಳನ್ನು ಇರಿಸಿ. ಅಗತ್ಯವಿದ್ದರೆ ಪರಿಹಾರ ವಿತರಣೆಯಲ್ಲಿ ಸಹಾಯ ಮಾಡಿ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳು: ಪ್ರವಾಹಗಳು ನೈಸರ್ಗಿಕ ವಿಪತ್ತುಗಳಾಗಿದ್ದು ಸಾಮಾನ್ಯವಾಗಿ ಒಣ ಭೂಮಿಗೆ ನೀರು ಉಕ್ಕಿ ಹರಿಯುವುದರಿಂದ ರೂಪಿಸಲಾಗಿದೆ. ಭಾರೀ ಮಳೆ, ನದಿ ಉಕ್ಕಿ ಹರಿಯುವುದು, ಚಂಡಮಾರುತದ ಉಲ್ಬಣಗಳು ಅಥವಾ ಅಣೆಕಟ್ಟೆಗಳ ವೈಫಲ್ಯದಂತಹ ವಿವಿಧ ಅಂಶಗಳಿಂದ ಪ್ರವಾಹಗಳು ಉಂಟಾಗಬಹುದು. ಪ್ರವಾಹ ಅಪಾಯವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಂಭವಿಸುವ ಪ್ರವಾಹದ ಸಂಭವನೀಯತೆ ಮತ್ತು ಸಂಭಾವ್ಯ ಪರಿಣಾಮಗಳನ್ನು ಸೂಚಿಸುತ್ತದೆ. ಪ್ರವಾಹದ ಸಮಯದಲ್ಲಿ ಸುರಕ್ಷಿತರಾಗಿರಲು ಪ್ರವಾಹ ಸುರಕ್ಷತಾ ಸಲಹೆಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ. ಇದರಲ್ಲಿ ಹವಾಮಾನ ಎಚ್ಚರಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು, ಅಗತ್ಯವಿದ್ದಲ್ಲಿ ಸ್ಥಳಾಂತರಿಸುವುದು, ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳನ್ನು ತಪ್ಪಿಸುವುದು ಮತ್ತು ತುರ್ತು ಸರಬರಾಜುಗಳನ್ನು ಸಿದ್ಧಪಡಿಸುವುದು. ಪ್ರವಾಹದ ಸಮಯದಲ್ಲಿ ತುರ್ತು ಸಂದರ್ಭದಲ್ಲಿ ಸಿಪಿಆರ್ ಮತ್ತು ಸರಿಯಾದ ರಕ್ಷಣಾ ಕಾರ್ಯವಿಧಾನಗಳಂತಹ ಜೀವ ಉಳಿಸುವ ತಂತ್ರಗಳನ್ನು ತಿಳಿದುಕೊಳ್ಳುವುದು ನಿರ್ಣಾಯಕವಾಗಿದೆ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ನೀಡಿರುವ ಪ್ರಶ್ನೆಗೆ ಉತ್ತರಿಸಿ. ಇದು ಮೌಲ್ಯಮಾಪನ ವ್ಯಾಯಾಮ. ಪ್ರತಿಯೊಂದು ಪ್ರಶ್ನೆಯೂ ಸಮಾನವಾಗಿ ತೂಕವನ್ನು ಹೊಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಿರಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಧನ್ಯವಾದಗಳು. ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. ಧನ್ಯವಾದಗಳು. ನಿಮಗೆ ಅಭಿನಂದನೆಗಳು.